ನೋಡಿ ಆಲ್ರೆಡಿ ಅವಲಕ್ಕಿಯಲ್ಲಿ ತುಂಬ ಬಗೆ ಬಗೆ ಮಾಡಿದ್ದೇನೆ. ಅವಲಕ್ಕಿ ಕಾಯಿ ಸಾಸಿವೆ ಮಾಡಿದ್ದೇನೆ, ಅವಲಕ್ಕಿಯಲ್ಲಿ ಟೊಮೆಟೊ ಬಾತ್ ಮಾಡಿದ್ದೇನೆ, ಇನ್ನು ತುಂಬ ವೆರೈಟಿ ಮಾಡಿದ್ದೇನೆ. ಅದರದ್ದೆಲ್ಲ ಲಿಂಕು ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇದು ಅವಲಕ್ಕಿಯಲ್ಲಿ ಹೆರಳೆಕಾಯಿ ಹಾಕಿ ಅವಲಕ್ಕಿ ಮಾಡ್ತಾ ಇರೋದು. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಹೆರಳೆಕಾಯಿ ಹಿಡ್ಕೊಂಡು ಬಂದಿದ್ದೀನಿ ನೋಡಿ. ಹೆರಳೆಕಾಯಲ್ಲಿ ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಸಾರು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಇವತ್ತು ನಾವು ಹೆರಳೆಕಾಯಿ ಹಿಡ್ಕೊಂಡು ಅವಲಕ್ಕಿಯಲ್ಲಿ ಬಾತ್ ಮಾಡೋಣ. ಅವಲಕ್ಕಿಯಲ್ಲಿ ಚಿತ್ರಾನ್ನ ಮಾಡ್ತೀವಲ್ಲ, ಅನ್ನ ಬದಲು ಅವಲಕ್ಕಿ ಹಾಕಿ ಮಾಡೋಣ ಇವತ್ತು. ಅದಕ್ಕೆ ನೋಡಿ 2 ಕಪ್ ಅವಲಕ್ಕಿ ಹಾಕಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿನೇ ನಾನು ನೆನೆಸಿಡ್ತೀನಿ. ಯಾಕಂದರೆ ಬೆಳಿಗ್ಗೆ ಎದ್ದು ನೆನೆಸಿ ಎಲ್ಲ ಮಾಡೋದು ಕಷ್ಟ ಆಗುತ್ತಲ್ಲ, ಈಸಿಯಾಗುತ್ತೆ. ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ಇಟ್ಟರೆ ಬೆಳಗ್ಗೆ ಎದ್ದರೆ ಉದುರುದ್ರಾಗಿರುತ್ತೆ. ಈಗ ನಾನು ತೋರಿಸ್ತೇನೆ ನೋಡಿ. ಇಷ್ಟು ಮುಳುಗೋಷ್ಟು, 1 ಇಂಚು ಕೂಡ ಬೇಡ, ಅರ್ಧ ಇಂಚು ಮುಳುಗೋಷ್ಟು. ಇದು ಮುಳುಗಿದ್ರೆ ಸಾಕು. ಇಷ್ಟೇ ನೀರು ಹಾಕಿಟ್ರೆ ಬೆಳಗ್ಗೆ ನೀಟಾಗಿ ಉಬ್ಕೊಂಡು ಬರುತ್ತೆ. ಇಲ್ಲ ಬೆಳಗ್ಗೆನೇ ನೆನೆಸ್ತೀವಿ ಅರ್ಧ ಗಂಟೆ ಮೊದಲು ಅಂದರೆ ಬೆಳಗ್ಗೆನೂ ನೆನೆಸ್ಬೋದು. ಈಗ ನೋಡಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಟ್ಬಿಡೋಣ. ನೋಡಿ ಬೆಳಿಗ್ಗೆ ಅವಲಕ್ಕಿ ಹೀಗೆ ಚೆನ್ನಾಗಿ ನೆನೆದಿದೆ ನೋಡಿ, ಉದುರುದ್ರಾಗಿ ನೋಡಿ, ಎಷ್ಟು ಉದುರು ಬಂದಿದೆ. ಹೀಗಾಗಬೇಕು. ಈಗ ನಾನು ಹೆರಳೆಕಾಯಿ ರಸ ತೆಗೆದಿದ್ದೀನಿ. ಈಗ ಹೆರಳೆಕಾಯಿ ರಸ ತೆಗೆದ್ಮೇಲೆ ಆ ಸಿಪ್ಪೆ ಇರುತ್ತಲ್ಲ, ಇದನ್ನು ಬಿಸಾಡಬಾರ್ದು. ಇದರಲ್ಲಿ ಗೊಜ್ಜು ಮಾಡ್ತೀನಿ. ಈಗ ನೆಕ್ಸ್ಟ್ ಏನಂತ ನೋಡೋಣ ನೋಡಿ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಫಸ್ಟು ಕಡಲೆಕಾಯಿ ಬೀಜವನ್ನು ಹುರ್ಕೊಂಡ್ಬಿಡ್ಬೇಕು. ಅದು ಲಾಸ್ಟಲ್ಲೂ ಹಾಕ್ಬೋದು, ಒಗ್ಗರಣೆ ಜೊತೆನೂ ಹಾಕ್ಬೋದು. ಆಗ ಹಾಕಿದರೆ ಗರ್ಗರಿ ಇರೋದಿಲ್ಲ. ಅದಕ್ಕೆ ಫಸ್ಟ್ ಹೀಗೆ ಹುರ್ಕೊಂಡು ತೊಗೊಂಡ್ಬಿಟ್ಟು ಲಾಸ್ಟಲ್ಲಿ ಕಡಲೆಕಾಯಿ ಬೀಜವನ್ನು ಹಾಕಿದ್ರೆ ಗರ್ಗರಿ ಹಾಗೇ ಉಳಿಯುತ್ತೆ. ಇದನ್ನು ತೊಗೊಂಡು ಒಗ್ಗರಣೆ ಹಾಕಬೇಕು. ನೋಡಿ ಹೆರಳೆಕಾಯಿ ಪಿತ್ತಕ್ಕೆ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ, ಪಿತ್ತಕ್ಕೆ ತುಂಬ ಒಳ್ಳೆಯದು. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಇದು ತಿಂದರೆ ಒಳ್ಳೆಯದು. ಗೊಜ್ಜು ಕೂಡ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಮುದ್ದೆ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಗ್ತಾ ಇದೆ, ಇದು ತೊಗೊಂಬಿಡೋಣ. ಉರಿ ಸಣ್ಣ ಮಾಡ್ಕೊಂಡು ತಗೊಳ್ತೇನೆ. ಈಗ ನೋಡಿ ಕಡಲೆಕಾಯಿ ಬೀಜ ಎಲ್ಲ ತೊಗೊಂಡಾಯ್ತು. ಈಗ ಒಂಚೂರು ಸಾಸಿವೆ ಪಟ್ ಅಂತಿದ್ದಾಗೆ ಕಡಲೆಬೇಳೆ, ಉದ್ದಿನಬೇಳೆ ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಒಂಚೂರು ಕರಿಬೇವು ನೋಡಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಬರ್ತಾ ಇದೆ. ಈಗ ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕಿದ್ದೀನಿ, ಹೇಗೆ ಬೇಕಾದರೂ ಹಾಕ್ಬೋದು. ಈಗ ನಾನಿಲ್ಲಿ ಇದಕ್ಕೆ 2 ಇಂಗು ಹಾಕ್ತಾ ಇದ್ದೀನಿ. ಇಂಗು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಇಲ್ಲದ್ರೆ ಹಾಕಿ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಅಷ್ಟೇ, ಬೇಕಾದವ್ರು ಹಾಕಿ. ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಚೂರು ಹಿಂಗೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು, ಬಟ್ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಆಗಿದೆ. ಈಗ ಒಂಚೂರು ಅರಿಶಿನ ಹಾಕೋಣ. ಈಗ ಅವಲಕ್ಕಿ ಹಾಕ್ಬಿಡೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಿಡಿಯುತ್ತೆ, ಯಾಕಂದರೆ ಇದಕ್ಕೆ ನಾವು ಹೆರಳೆಕಾಯಿ ರಸ ಹಾಕ್ತೀವಲ್ಲ, ಅದು ಹುಳಿ ಇರುತ್ತೆ, ಸ್ವಲ್ಪ ಒಗರು ಇರುತ್ತೆ. ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಉಪ್ಪು ಬೇರೆದಕ್ಕಿಂತ. ನೋಡಿ ಈಗ 1 ನಿಮಿಷ ಹುರಿದಿದ್ದೀನಿ, ಜಾಸ್ತಿ ಹೊತ್ಬೇಕಂತಿಲ್ಲ, 1 ನಿಮಿಷ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, 1 ಕಪ್ಪು. ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಹೆರಳೆಕಾಯಿ ರಸ ಬೀಜ ಎಲ್ಲ ತೆಗೆದು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಹೆರಳೆಕಾಯಿ ರಸ ಹಾಕಿಟ್ಕೊಂಡ್ರೆ ಸ್ಟವ್ ಆಫ್ ಮಾಡಿಬಿಟ್ಟೆ. ಮತ್ತು ಕಡಲೆಕಾಯಿ ಬೀಜ, ಹುರಿದಿಟ್ಟಿರೋಂಥ ಕಡಲೆಕಾಯಿ ಬೀಜ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದ್ಸಲ ಎಲ್ಲ ಚೆನ್ನಾಗಿ ಕಲಸಿದ್ರೆ ಅವಲಕ್ಕಿ ಹೆರಳೆಕಾಯನ್ನು ರೆಡಿ.
ಅವಲಕ್ಕಿ ಏನು ಬೇಕಾದರೂ ಹೇಳ್ಬೋದು, ಬಾತ್ ಸಹ ಹೇಳ್ಬೋದು. ಅನ್ನ ಬೆಳಗ್ಗೆ ಅನ್ನ ತಿನ್ನಲ್ಲ ಕೆಲವರು, ಬೇಡ ಅಂತಾರೆ. ಸೊ ಅವಲಕ್ಕಿಲಿ ಮಾಡ್ಕೊಡ್ಬೋದು. ಏಕಾದಶಿಗೆಲ್ಲ ಮಾಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಹಾಕಲಿಲ್ಲ, ಈರುಳ್ಳಿನೂ ಸ್ಕಿಪ್ ಮಾಡ್ಬೋದು. ತೆಂಗಿನಕಾಯಿ ಹಾಕ್ತೀವಲ್ಲ, ಈರುಳ್ಳಿ ಹಾಕದಿದ್ರೂ ಆಗುತ್ತೆ. ಏಕಾದಶಿಗೆ ಕೂಡ ಇದು ಮಾಡ್ಕೊಳ್ಬೋದು. ನೋಡಿ ಈಗ ರೆಡಿಯಾಗಿದೆ. ಟೇಸ್ಟ್ ನೋಡಿ, ಬೇಕಾದರೆ ಉಪ್ಪು ಸಾಲದಿದ್ರೆ ಹಾಕ್ಕೊಳ್ಬೋದು. ಯಾಕಂದರೆ ಹೆರ್ಲೆಕಾಯಿ ಹಾಕಿರ್ತೀವಿ, ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ ಅವಲಕ್ಕಿ ಹೆರ್ಲೆಕಾಯಿ ಬಾತ್ ರೆಡಿಯಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.